ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೊಜ್ಜವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ ಫ್ರೆಂಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ತಿಂಡಿ. ಹೆಚ್ಚೋದು ಇಲ್ಲ, ಕೊಚ್ಚೋದು ಇಲ್ಲ, ಏನೂ ಇಲ್ಲ, ಆರಾಮ್ಸೆ ಮಾಡ್ಕೊಳ್ಳೋದು, ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ತಿಂಡಿ. ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ ನೋಡಿ. ಅದನ್ನು ಇವಾಗ ಚೆನ್ನಾಗಿ ಕಿವುಚ್ಕೊಂಡು ರಸ ತೆಕ್ಕೊಳ್ಳೋಣ. ಒಂದು ನೋಡಿ 2 ಕಪ್ ಆಗೋಷ್ಟು, ಈ ಸಣ್ಣ ಸಣ್ಣ ಕಪ್ಪಲ್ಲಿ ಕಡಲೆಕಾಯಿ ಇಟ್ಟಿದ್ದಿಲ್ಲ, ಆ ಕಪ್ನಲ್ಲಿ 2 ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಟ್ಕೊಳ್ಳಿ. ನನಗೆ ಅಷ್ಟು ಸಾಕು ಅಂತ ನಾನು ಅಷ್ಟು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಕೊಬ್ಬರಿ ತುರಿ, ಒಂದು 1/4 ಕಪ್ ಕಡಲೆಕಾಯಿ, ಒಗ್ಗರಣೆ ಸಾಮಾನು ಮತ್ತು ರಸಮ್ ಪೌಡ್ರು MTRದು ಇದಿಷ್ಟು ಇಟ್ಕೊಂಡಿದ್ದೀನಿ. ಈಗ ಹುಣಸೆ ರಸಕ್ಕೆ ಬೆಲ್ಲ, ರಸಮ್ ಪೌಡ್ರ್ ಒಂದು 3 ಸ್ಪೂನ್ ಹಾಕ್ಕೊಳ್ತಿದ್ದೀನಿ, ಖಾರಕ್ಕೆ ತಕ್ಕನಂಗೆ. ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಂಡು ಹಂಗೆ ನೀಟಾಗಿ ಮಿಕ್ಸ್ ಮಾಡಿ ಇದು ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಕಡೆ ಅವಲಕ್ಕಿನ ಒಂದು ಮಿಕ್ಸರ್ ಬೌಲ್ಗೆ ಹಾಕಿಬಿಟ್ಟು, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಲ್ಲ ಅದನ್ನು ಪಲ್ಸ್ ಮೋಡಲ್ಲಿ ತರ್ತರಿ ಮಾಡ್ಕೊಂಡು ಬರೋಣ. ಅದನ್ನ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಹುಣಸೆ ರಸಕ್ಕೆ ಅದನ್ನು ಮಿಕ್ಸ್ ಮಾಡೋಣ. ಏನಕ್ಕೆ ಅಂದರೆ ಇದರಲ್ಲಿ ಭತ್ತದ ಸಿಪ್ಪೆ ಎಲ್ಲ ಸಿಕ್ಬಿಡುತ್ತೆ ಒಂದೊಂದು ಸಲ, ತೊಳಿದಲ್ಲೇ ಹಾಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ. ಅದರಿಂದ ಇದನ್ನು ಚೆನ್ನಾಗಿ ತೊಳ್ಕೊಂಡು, ಅವಾಗ ತೊಳೆದಾಗ ಭತ್ತ ಸಿಪ್ಪೆ ಎಲ್ಲ ಹೊರಟೋಗ್ಬಿಡುತ್ತೆ. ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 10 ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಅವಲಕ್ಕಿ ಚೆನ್ನಾಗಿ ನೆನ್ಕೊಳ್ಳಿ ಆ ರಸದಲ್ಲಿ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನಾನು ಒಂದೇ ಸಲ ಒಗ್ಗರಣೆ ಹಾಕ್ಕೊಳ್ಳಲ್ಲ, 2 ಸಲ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿದ್ದೀನಿ. ಇವಾಗ ಕಡಲೆಕಾಯಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ. ಇದಾದ ತಕ್ಷಣ ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಯಾಕೆ 2 ಸಲ ಒಗ್ಗರಣೆ ಹಾಕ್ತೀನಿ ಅಂದರೆ, ಒಂದೇ ಸಲಕ್ಕೆ ಹಾಕ್ಬಿಟ್ರೆ ಕಡಲೆಕಾಯಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಉದ್ದಿನ ಬೇಳೆ ಎಲ್ಲ ಈಗ ಹಾಕಿಲ್ಲ ನಾನು, ಲಾಸ್ಟಿಗೆ ಹಾಕ್ತೀನಿ. ಆವಾಗ ಕುಟುಂಬ ಅಂತ ಬಾಯಿಗೆ ಸಿಗುತ್ತೆ ಅನ್ನೋ ಒಂದು ಇದಕ್ಕೆ ನಾನು ಲಾಸ್ಟಿಗೆ ಮತ್ತೆ ಇನ್ನೊಂದು ಸಲ ಒಗ್ಗರಣೆ ಹಾಕ್ಕೊಳ್ತೀನಿ. ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ತಿಂಡಿ ಇದು. ಫಾಸ್ಟಾಗಿ ಆಗೋಗ್ಬಿಡುತ್ತೆ ನೋಡಿ. ಮತ್ತೆ ಇನ್ನೊಂಚೂರು ಎಣ್ಣೆ ಹಾಕಿ ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಹಾಕಿದ್ದೀನಿ. ಇವಾಗ ಅದನ್ನು ಒಗ್ಗರಣೆನ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತುರಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಗೊಜ್ಜವಲಕ್ಕಿ ರೆಡಿ. ನಾನು ಹಾಕಿರೋ ಇಷ್ಟು ಸಾಮಾನಿಂದ 4 ಜನ ಧಾರಾಳವಾಗಿ ತಿನ್ಬೋದು ಇದನ್ನು. ನಾವು ಸ್ವಲ್ಪ ಎಲ್ಲ ಎಣ್ಣೆ ಗಿಣ್ಣೆಲ್ಲ ಕಡಿಮೆ ಹಾಕ್ಕೊಳ್ತೀವಿ, ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.